ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಟಾಪಿಕ್ ಬಂದು ಲೀವ್ಸ್ ಡಿಸೈನ್ಗೆ ಕ್ರಾಸ್ ಆಗಿ ಯಾವ ರೀತಿ ಫಿಲ್ಲಿಂಗ್ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ. ಮತ್ತು ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆದಷ್ಟು ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದಂತೆ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಲೀವ್ಸ್ ಡಿಸೈನ್ನ ಈಗ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಕಾಣಿಸ್ತಿದೆಯಾ? ಈ ರೀತಿ ಮಾಮೂಲಿ ಇದು ವೈಟ್ ಕಾಣಿಸ್ತಾ ಇದೆಯಾ ನೋಡಿ, ವೈಟ್ ಇದು ನೋಡಿ. ವೈಟ್ ಬಟ್ಟೆಗೆ ವೈಟ್ ಅಷ್ಟು ಕಾಣಿಸಲ್ಲ ಅನ್ಕೊಂತೀನಿ. ಈ ರೀತಿ ನೀಟಾಗಿ ಬರ್ಕೋಬೇಕು. ಕಾಣಿಸ್ತಿದೆ ನೋಡಿ. ಈಗ ನಾನು ಎರಡೆಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕ್ರಾಸಾಗಿ ಯಾವ ರೀತಿ ಫಿಲ್ಲಿಂಗ್ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇದನ್ನು ಕ್ರಾಸಾಗಿ ತಗೋಬೇಕು. ಈಗ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ತೆಗೆದು ಇದಕ್ಕೊಂದು ಲಾಕ್ ಮಾಡ್ಕೊಂಡು ನೋಡಿ, ಕಾಣಿಸ್ತಿದೆಯಾ? ಈ ರೀತಿ ಕ್ರಾಸ್ ಆಗಿ ಈಗ ನೋಡ್ಬೋದು. ಇದನ್ನು ಈ ರೀತಿ ಸ್ಟ್ರೈಟಾಗಿ ಹಾಕ್ಬಾರ್ದು, ಕ್ರಾಸ್ ಆಗಿ ಯಾವ ರೀತಿ ಫಿಲ್ಲಿಂಗನ್ನು ಮಾಡೋದು ಲೋಡ್ ಸ್ಟಿಚ್ಚನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀಟಾಗಿ ಎಳ್ಕೋಬೇಕು ನೋಡಿ. ಕ್ರಾಸಾಗಿ ಬರ್ತಿದೆ ಅಲ್ವಾ? ಈಗ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮಾರ್ಕಿಂದ ಆಚೆಗೆ ಹೋಗಬೇಡಿ, ಅಲ್ಲಿಗೆ ಲಾಕ್ ಮಾಡ್ಕೊಂಡು ಇಲ್ಲಿ ನೋಡಿ, ಇಲ್ಲೇನು ಮಾರ್ಕ್ ಇದೆಯಲ್ಲ ಅಲ್ಲಿವರೆಗೂ ನೀವು ಇನ್ನೊಂದು ಲಾಕ್, ಪುಟ್ ಲಾಕ್ ಏನು ಹಾಕ್ತೀವಲ್ಲ ಅದನ್ನು ಅಲ್ಲಿವರೆಗೂ ತಗೋಬೋದು. ಈ ರೀತಿ ಲಾಕ್ ಕ್ರಾಸಾಗಿ ಮಾಡೋದ್ರಿಂದ ಈ ಡಿಸೈನ್ ಏನಿದೆ ನೋಡಿ, ಮಾಮೂಲಿ ನಾವು ಲೋಡ್ ಸ್ಟಿಚ್ಚು, ಎಂಬೋಸ್ಡ್ ಲೋಡ್ ಸ್ಟಿಚ್ ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕಿಂತ ಇದು ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಡಿಸೈನನ್ನು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಯಾವ್ಯಾವ ಡಿಸೈನಲ್ಲೆಲ್ಲ ನಾವು ಇದನ್ನು ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಆದರೆ ನೀವು ಅಷ್ಟರಲ್ಲಿ ನೀವು ಈ ಕ್ರಾಸಾಗಿ ಈಗ ನೀವು ಸ್ಟ್ರೈಟಾಗಿ ಲೋಡ್ ಸ್ಟಿಚ್ಚನ್ನು ನಾನು ಮಾಡಿ ತೋರಿಸ್ಕೊಟ್ಟಿದ್ದೀನಿ ಈಗಾಗಲೇ ನಿಮಗೆ, ಅದನ್ನು ಕಲ್ತಿರ್ತೀರ. ಇದು ಕ್ರಾಸಾಗಿ ಸ್ಟ್ರೈಟಾಗಿ ಬರಬಾರ್ದು, ಕ್ರಾಸಾಗಿ ನೀವು ತಗೋಬೇಕು ನೋಡಿ. ಎರಡೂ ದಾರನೂ ಎಳ್ಕೊಳ್ಳಿ, ಎರಡೂ ದಾರನೂ ಬರಬೇಕಾಗತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಎರಡೂ ದಾರನೂ ನೋಡಿ ಇಲ್ಲಿವರೆಗೆ ಸ್ಟ್ರೈಟಾಗಿ ಇದನ್ನು ಲಾಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ನೋಡಿ. ಇದೇ ಸೇಮ್ ಮೆಥಡ್ ಇರುತ್ತೆ. ನೀವು ಯಾವುದೇ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿದಾಗ ನಿಮಗೆ ಅದ್ರ ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ. ಇದೇನು ಮಾಡ್ತಿದ್ದಾರೆ, ಕೊನೆಗೆ ಯಾವ ಲುಕ್ ಬರುತ್ತೆ ನೋಡೋಕ್ಕೆ ಅಂತ ನೋಡಿ. ನಾವು ಕ್ರಾಸಾಗಿ ಮಾಡಿದಾಗ ಅದ್ರ ಲುಕ್ಕೇ ಬೇರೆ ಬರುತ್ತೆ, ತುಂಬಾ ಲುಕ್ಕು ಚೆನ್ನಾಗಿ ಬರುತ್ತೆ ಇದಕ್ಕೆ. ಇದ್ರ ಸುತ್ತ ನಾವು ಬೀಡ್ಸಲ್ಲಿ ವರ್ಕ್ ಮಾಡಿದ್ರಂತೂ ಇನ್ನೂ ರಾಯಲ್ ಲುಕ್ಕನ್ನೇ ಕೊಡುತ್ತೆ. ಇಷ್ಟನ್ನು ನೀವು ಏನು ಹೇಳ್ತಾರೆ, ನೆಕ್ಗೆ ನೆಕ್ಲೈನನ್ನು ಮಾಡಿಬಿಟ್ಟು ಅದ ನಂತರ ಈ ಥರ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ, ಲುಕ್ಕು ಚೆನ್ನಾಗೇ ಕಾಣಿಸುತ್ತೆ. ಅದರಿಂದ ಇದನ್ನು ಈ ರೀತಿ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೀವ್ಸ್ಗೆ ಯಾವ ರೀತಿ ಸ್ಟ್ರೈಟ್ ಹೊಲಿಗೆ ಹಾಕೋದು, ಸ್ಟಿಚ್ ಹಾಕೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಈಗ ಇದು ಕ್ರಾಸಾಗಿ ಯಾವ ರೀತಿ ನಾವು ಇದನ್ನು ಡಿಸೈನನ್ನು ಮಾಡ್ಬೋದು, ಹೀಗೂ ಮಾಡ್ಬೋದು ನಾವು. ಲೀವ್ಸ್ ಡಿಸೈನ್ ಅನ್ನೋದನ್ನು ವೆರೈಟಿ ಆಫ್ ಟೈಪ್ಸಲ್ಲಿ ನಾವು ಲೀವ್ಸ್ ಡಿಸೈನನ್ನು ಮಾಡ್ಬೋದು. ನಾವು ಚೈನ್ ಸ್ಟಿಚ್ ಏನು ಹಾಕ್ತೀವಲ್ಲ, ಬರೀ ಚೈನ್ ಸ್ಟಿಚ್ ಹಾಕಿನೇ ನಾವು ಡಿಸೈನನ್ನು ಮಾಡ್ಕೋಬೋದು. ಇಲ್ಲ ಫ್ರೆಂಚ್ ನಾಟ್ ಬರುತ್ತೆ ನೋಡಿ, ಅದನ್ನು ಹಾಕಿ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವೆಲ್ಲನೂ ಯಾವ ರೀತಿ ಮಾಡೋದು ಅಂತ ಡೆಮೋ ತೋರಿಸ್ಕೊಡ್ತೀನಿ ನಿಮಗೆ. ಅಲ್ಲಿವರೆಗೂ ಇದೆಲ್ಲ ಮೇನ್ ಡಿಸೈನ್ ಅಂತಲೇ ಹೇಳ್ಬೋದು, ಕ್ರಾಸಾಗಿ ಹಾಕುವಂಥದ್ದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೀವು ಇದನ್ನು ನೋಡ್ಕೊಂಡು ಕಲ್ತ್ಕೋಬೇಕು. ಕಲ್ತ್ಕೊಂಡಾಗ ನಿಮಗೆ ಯಾವುದೇ ಡಿಸೈನ್ ಕೊಟ್ಟರು ನಾವು ಮಾಡ್ತೀವಿ ಅನ್ನುವಷ್ಟು ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ನಮಗೆ ಎಷ್ಟು ಬೇಗ ನಮ್ಗೆ ಆತ್ಮವಿಶ್ವಾಸ ಬರುತ್ತೆ ನೋಡಿ. ಏನು ಕಾನ್ಫಿಡೆಂಟ್ ಅಂತ ಹೇಳ್ತೀವಿ ಅದು ನಮಗೆ ಬರೋವರೆಗೂ ನಾವು ಬೇರೆಯವ್ರಿಗೆ ಆಗ್ಬೋದು ಅಥವಾ ಬೇರೆಯವ್ರಿಗಿರಲಿ, ನಮ್ಮ ಬ್ಲೌಸ್ಗೆ ಮಾಡ್ಕೊಳ್ಳೋದಕ್ಕೂ ನಮಗೆ ಕಾನ್ಫಿಡೆಂಟ್ ಇಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಭಯನೇ ಆಗ್ತಾ ಇರುತ್ತೆ, ಇದು ಹೇಗಾಗುತ್ತೋ ಏನೋ ಅಂತ. ಧೈರ್ಯವಾಗಿ ಮಾಡಬೇಕು. ಮಾಡಿದಾಗಲೇ ಅದು ಗೊತ್ತಾಗುತ್ತೆ, ಆಗುತ್ತೋ ಇಲ್ವೋ. ಪ್ರಯತ್ನ ಪಟ್ಟಾಗಷ್ಟೇ ನಮಗೆ ಗೊತ್ತಾಗೋದು ನಮ್ಮ ಕೈಯಲ್ಲಿ ಆಗತ್ತಾ
ಇಲ್ವಾ ಅಂತ ಗೊತ್ತಾಗೋದು ನಮಗೆ. ಆದಷ್ಟು ನಾವು ಟ್ರೈ ಮಾಡಬೇಕು, ಫಸ್ಟು ಪ್ರಯತ್ನ ಪಡಲೇಬೇಕು. ಯಾವುದೇ ಕೆಲಸ ಆದ್ರೂ ನಮಗೆ ಪ್ರಾಕ್ಟೀಸ್ ಇದ್ದು ನಾವು ಪ್ರಯತ್ನ ಪಟ್ಟಾಗಷ್ಟೇ ನಮ್ಮ ಕೆಪಾಸಿಟಿ ಏನು ಅಂತ ನಮಗೆ ಗೊತ್ತಾಗೋದು. ನಮಗೆ ಭಯ ಅಂತೇಳಿ ನಾವು ಏನೂ ಟ್ರೈಯೇ ಮಾಡಿಲ್ಲ ಅಂದಾಗ ನಿಮಗೆ ಬರುತ್ತಾ ಇಲ್ವೋ ಅನ್ನುವಂಥ ಕಾನ್ಫಿಡೆಂಟ್ ನಿಮಗೆ ಬರಲ್ಲ. ಆಗ ನೀವು ಏನೇ ವರ್ಕೇ ಆಗಲಿ, ಯಾವುದೇ ಕೆಲಸ ಇದೆ ಅಂತಲ್ಲ, ಬೇರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ಆತ್ಮವಿಶ್ವಾಸ ಇರಬೇಕಾಗತ್ತೆ. ನಾವು ಇದನ್ನು ಮಾಡ್ತೀವಿ ಎನ್ನುವಂಥದ್ದು ನಿಮಗೆ ಬಂದರೆ ಆಟೋಮೆಟಿಕ್ಕಾಗಿ ನೀವೆಲ್ಲನೂ ಮಾಡುವಷ್ಟು ಧೈರ್ಯ, ಸ್ವಲ್ಪ ಒಂದು ಮಾಡಿ ನಿಮಗೆ ಕಾನ್ಫಿಡೆಂಟ್ ಬಂತು, ಹೌದಪ್ಪ ನಾವು ಚೆನ್ನಾಗಿ ಮಾಡಿದ್ದೀವಿ ಅನ್ನುವಂಥದ್ದು ನಿಮಗೆ ಅನ್ನಿಸ್ತು ಅಂದರೆ ನಿಮಗೆ ಮುಂದಿನ ಯಾವುದೇ ಒಂದು ದೊಡ್ಡ ಕೆಲಸ ಈಗ ನಿಮಗೆ ಮಾಡಿ, ನಿಮ್ಮ ಬ್ಲೌಸ್ಗೆ ಮಾಡಿ ನಿಮಗೆ ಪರ್ಫೆಕ್ಟ್ ಅನ್ನಿಸ್ತು ಅಂತಂದಾಗ ನಿಮ್ಗೆ ಆರಾಮಾಗಿ ಒಂದಲ್ಲ ಒಂದು 2ರಿಂದ 3 ಒಂದು 4 ಫಸ್ಟೇ ಕ್ಲಿಯರ್ ಬರೋಲ್ಲ. ಮಾಡಿ ಪ್ರಯತ್ನ ಬಿಡದಂತೆ ಮಾಡಿ ಅದನ್ನು ಏನು ಅಂತಾರೆ ಎಲ್ಲನೂ ನಿಮಗೆ ಕರೆಕ್ಟಾಗಿದೆ ಅಂತ ಅನಿಸಿದ ಮೇಲೆ ನೀವು ಬೇರೆಯವ್ರದ್ದು ಏನಿದೆ ಕಸ್ಟಮರ್ ಬ್ಲೌಸ್ಗೆ ವರ್ಕ್ ಮಾಡುವಂಥದ್ದನ್ನು ಮಾಡಿ. ಆಗ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ. ಮತ್ತು ನೀವು ಸೆಲ್ಫಾಗಿ ನಮ್ಮ ಖರ್ಚನ್ನು ನಾವು ಮಾಡ್ಕೋಷ್ಟು ಶಕ್ತಿನೂ ನಮಗೆ ಬರುತ್ತೆ ಅಂತ ಹೇಳ್ತಾ, ಇದನ್ನು ಮಿಸ್ ಮಾಡದಂತೆ ನೋಡಿ ಕಲೀರಿ ಅಂತ ಹೇಳ್ತಾ, ನೋಡಿ ಈಗ ಆಲ್ಮೋಸ್ಟ್ ಇದು ಮುಗಿತಾ ಬಂತು. ಯಾವುದೇ ಅಡಚಣೆ ಇದ್ದರೂ ಬಿಡಬಾರ್ದು ಫ್ರೆಂಡ್ಸ್. ಏನೇ ನಾವು ಮಾಡ್ತೀವಿ ಅಂತ ಆದಮೇಲೆ ಅದಕ್ಕೆ ಕಲ್ಲು ಹಾಕೋರು 100 ಜನ ಇರ್ತಾರೆ, ಏನಕ್ಕೂ ಹೆದರಬಾರ್ದು. ಕಲ್ಲು ಹಾಕೋಗೆ ಅನ್ನೋವಂಥವ್ರು ಮನೆ ಒಳಗೆ ಇರ್ತಾರೆ, ಹೊರಗಡೆ ಬೇಕಾಗಿಲ್ಲ, ಮನೆ ಒಳಗೆ ಇರ್ತಾರೆ. ಅದನ್ನು ತೆಗೆದಾಕಿ ನಾವು ನಡೀತಾನೆ ಇರಬೇಕು. ಅದು ಏನು ಮಾಡ್ಕೋತಾರೆ ನೀವು ಮಾಡ್ಕೊಳ್ಳಿ ಅಂತ ಕಲ್ಲು ಹಾಕೋರಿಗೆಲ್ಲ ಹೆದರ್ಕೊಂಡು ನಾವು ನಮ್ಮ ಕೆಲಸನ ಮಾಡೋದು ಬಿಡಬಾರ್ದು. ಆಗಷ್ಟೇ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ನೋಡಿ ಈಗ ಲಾಕ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಔಟ್ಲೈನನ್ನು ಕೊಡ್ತೀನಿ. ನೋಡಿ ಈಗ ಇದಕ್ಕೊಂದು ಔಟ್ಲೈನ್ ಕೊಡೋಣ. ನೀವು ಅದೇ ಕಲರಲ್ಲಿ ಕೊಟ್ರೂ ಓಕೆ, ಇಲ್ಲ ಅಂದರೆ ನೀವು ಕಾಂಟ್ರಾಸ್ಟಲ್ಲಿ ಕೊಟ್ರೂ ಓಕೆ, ಇಲ್ಲ ಜರಿ ಥ್ರೆಡಲ್ಲಿ ಕೊಟ್ರೂ ಓಕೆ. ಜೊತೆಗೆ ಅದು ಇಲ್ಲ ನಾವು ಇನ್ನೂ ಗ್ರ್ಯಾಂಡ್ ಲುಕ್ ಕೊಡಬೇಕು ಅಂತಂದರೆ ಬೀಡ್ಸ್ ಬರುತ್ತೆ ನೋಡಿ, ಶುಗರ್ ಬೀಡ್ಸಲ್ಲೇ 3-4 ಥರ ಕಲರ್ಸ್ ಎಲ್ಲ ಬರುತ್ತೆ. ಅದರಲ್ಲೆಲ್ಲ ನೀವು ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಡಿಸೈನು. ಒಂದೊಂದನ್ನೇ ಟ್ರೈ ಮಾಡಿ ನಿಮಗೆ ಏನಂತಾರೆ ವರ್ಕ್ ಮಾಡೋದಕ್ಕೆ ತುಂಬಾ ಧೈರ್ಯ ಬರುತ್ತೆ. ಇವೆಲ್ಲ ಮಾಡ್ತಾ ಇದ್ದಾಗಲೇ ನಿಮಗೆ ಅನಿಸುತ್ತೆ ಈಗ ಬಿಡಿ ಮಾಡ್ತಾ ಇರುವಂಥದ್ದನ್ನು ನಾವು ಎಲ್ಲಿಗೆಲ್ಲ ಉಪಯೋಗಿಸ್ಕೋಬೋದು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಟ್ರೆ ಆರಾಮಾಗಿ ನೀವು ಬ್ಲೌಸ್ಗೆ ವರ್ಕ್ ಮಾಡ್ಬೋದು, ಪ್ರೊಫೆಷನಲ್ ಆರಿ ವರ್ಕರ್ ಆಗ್ಬೋದು ಅಂತ ಹೇಳ್ತಾ, ಎಲ್ಲ ವೀಡಿಯೋಸನ್ನು ಯಾವುದೇ ವೀಡಿಯೋ ನೋಡಿ, ನಮ್ಮದೇ ವೀಡಿಯೋ ಅಂತಲ್ಲ, ಯಾವುದೇ ವೀಡಿಯೋ ನೋಡಿದ್ರೂ ನೀವು ಫುಲ್ ವೀಡಿಯೋನ ಸ್ಕಿಪ್ ಮಾಡದಂತೆ ನೋಡಬೇಕಾಗತ್ತೆ. ಸ್ಕಿಪ್ ಮಾಡಿದ್ರೆ ನಿಮಗೆ ಅದರಲ್ಲಿರುವಂಥ ಫುಲ್ಲು ನೀವು ಫಸ್ಟ್ ನೋಡಿರ್ತೀರ, ಪುನಃ ಅಲ್ಲೆಲ್ಲ ಕೊನೆಯಲ್ಲಿ ನೋಡಿರ್ತೀರ, ಆವಾಗ ನಿಮ್ಗೆ ಏನೂ ಕ್ಲಾರಿಟಿ ಸಿಗೋಲ್ಲ, ನಿಮಗೇನು ಗೊತ್ತಾಗಲ್ಲ. ನೀಟಾಗಿ ನೋಡಿ, ನೀಟಾಗಿ ಕಲಿಯಿರಿ ಅಂತ ಹೇಳ್ತಾ, ಯಾಕೆ ಅಂದರೆ ಫ್ರೀ ಆನ್ಲೈನ್ ಕ್ಲಾಸು ಫ್ರೀಯಾಗಿ ಸಿಗೋದು ಕಷ್ಟ. ಇವಕ್ಕೆಲ್ಲ ತುಂಬಾ ಕಾಸ್ಟ್ ಆಗುತ್ತೆ. ನೀವು ಹೊರಗಡೆ ಹೋಗಿ ಮತ್ತು ಜೊತೆಗೆ ನೀವು ಹೊರಗಡೆ ಹೋಗ್ಬೇಕಂದಾಗ ಅಷ್ಟು ಟೈಮು ನಿಮಗೆ ಬೇಕಾಗತ್ತೆ. ಮನೆಯಿಂದ ಹೊರಗಡೆ ಹೋಗೋಕ್ಕೆ ಕೆಲವ್ರಿಗೆ ಆಗೋದಿಲ್ಲ. ಕಲಿಬೇಕು ಅನ್ನೋ ಆಸೆ ಇದ್ರೂ ಮನೆಯಲ್ಲಿ ಒಪ್ಪಿರಲ್ಲ, ಕಳಿಸಿರಲ್ಲ, ಅವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಹೆಣ್ಮಕ್ಳು ಅಂದರೆ ಸುಮಾರು 100 ಪ್ರಾಬ್ಲಮ್ಸ್ ಇರುತ್ತೆ, ಒಂದೇ ಅಂತಲ್ಲ. ಅದಕ್ಕೆಲ್ಲ ಈಗ ನೋಡಿ ನಿಮ್ಮ ಮೊಬೈಲ್ ನಿಮ್ಮ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಈಗ ಮೊಬೈಲ್ ಇಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಇಷ್ಟ ಇರುವಂಥವ್ರು, ಎಲ್ಲರಿಗೂ ಬಲವಂತ ಅಲ್ಲ, ಆಸಕ್ತಿ ಇದ್ದರೆ ಮಾತ್ರ ಇದು ಬರೋದು. ನಮ್ಮ ಮಾತಿಗೆ ಖುಷಿ ಬಿದ್ದು ಒಂದು ದಿವಸ ನೀವು ಮಾಡ್ಬೋದು, ನೀವು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಅವ್ರವ್ರ ಇಂಟ್ರೆಸ್ಟಿಗೆ ಇದ್ದರೆ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ, ನೋಡಿ ಔಟ್ಲೈನ ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು ಆಗ್ತಾ ಬಂತು. ರೊಟೇಟ್ ಮಾಡಬೇಕಷ್ಟೇ. ಫಸ್ಟು ನೀವು ಚೈನ್ ಸ್ಟಿಚ್ ಇಲ್ಲಿವರೆಗೂ ಹೇಳ್ಕೊಟ್ಟಿರುವಂಥ ಬೇಸಿಕ್ಕನ್ನು ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ವರ್ಕನ್ನು ಮಾಡ್ಬೋದು ಅಂತ ಹೇಳ್ತಾ, ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮುಗಿತಾ ಬಂತು. ಈಗ ನೋಡಿದ್ರಲ್ಲ ಕ್ರಾಸಾಗಿ ಲೋಡ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ನೋಡಿ. ಎಂಡ್ ನಾಟು ಇಲ್ಲಿ ಈ ರೀತಿ ತೆಗಿಬೇಕು. ತೆಗೆದು ಈ ಏನಿದೆ ಕೊಕ್ಕೆ ಅದರಿಂದ ಕೆಳಗಡೆ ದಾರನ ಈ ರೀತಿ ಎಳ್ಕೊಂಡ್ರೆ ಆಯಿತು. ನೋಡಿ ಲಾಕ್ ರೆಡಿಯಾಗಿದೆ. ಈಗ ನೋಡ್ಬೋದು ಎಲ್ಲೇ ಲಾಕ್ ಅದು ಬಿಚ್ಕೊಳ್ಳಲ್ಲ, ತುಂಬಾ ನೀಟಾಗಿರುತ್ತೆ. ನೀವಿಷ್ಟು ಲಾಕ್ ಮಾಡೋದಂತೂ ಖಂಡಿತ ಕಲೀಲೇಬೇಕು ಅಂತ ಹೇಳ್ತಾ, ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.